ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋದಲ್ಲಿ UGC ನೆಟ್ ಅಪ್ಲಿಕೇಶನ್ ಕಾಲ್ ಆಗಿದೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಜೊತೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟು, ಜೊತೆಗೆ ಈ ಟೈಮು ಆನ್ಲೈನ್ ಮೂಡ್ ಎಕ್ಸಾಮಿನೇಷನ್ ಇರುತ್ತೆ ಇಲ್ಲ ಅಂತಂದರೆ OMR ಬೇಸ್ಡ್ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಟೈಮು 3 ಟೈಪ್ಸ್ ಥರ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ, ಯಾವ ಥರ ಮತ್ತು ಅದಕ್ಕೆ ಕಟ್ ಆಫ್ ಯಾವ ರೀತಿ ನಿಲ್ಲಿಸ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಿಸ್ ಮಾಡದೆ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮನ್ನು ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಾರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗಂತೀರ ಬ್ರೋ ನೀವು ಕಮೆಂಟ್ಸ್ ಮಾಡಿದ್ರೆ ರಿಪ್ಲೈನೇ ಮಾಡಲ್ಲ ಹಾಗೆ ಹೇಗೆ ಅಂತೀರಾ. ಏನು ಮಾಡೋಣ, ನನ್ನ ವರ್ಕು ಕೂಡ ಆಗಿದೆ. ಇವಾಗ ನೋಡಿ ವಿಡಿಯೋ ಎಲ್ಲೂ ಕೂಡ ಮಾಡೋಕ್ಕಾಗದೆ, ಏನಪ್ಪ ಇದು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗ್ತಿದೆ. ಹಾಗೆ ಫಾರೆಸ್ಟ್ ಏರಿಯಾ ಸಿಕ್ತು, ಸಕ್ಕರೆ ಬೈಲ್ ಆದಮೇಲೆ ಕ್ವೈಟ್ ಗುಡ್, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಸಖತ್ ಪೀಸ್ಫುಲ್ಲು. ಹಾಗೆ ಎಲ್ಲೋ ಟೈಮ್ ಕಡೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ವೆಹಿಕಲ್ ಡಿಸ್ಟರ್ಬೆನ್ಸ್ ಏನಾದ್ರು ಇದ್ರೆ ಯಾರು ಬೇಜಾರಾಗ್ತೀನಿ. ಹಾಗೆಯೇ ನಿಮ್ಗೆ ಏನೇ ಡೌಟ್ ಬಂತು ಅಂತಂದ್ರು ಇನ್ಸ್ಟಾ ಇಲ್ಲ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಕಂಟೆಂಟಲ್ಲಿ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ಮಿಸ್ ಮಾಡಿದೆ ರಿಪ್ಲೈನ ಕೊಡ್ತೀನಿ, ಸರಿನಾ. ಈಗ ಆ್ಯಕ್ಚುಲಿ ಅಪ್ಲಿಕೇಶನ್ ಶುರುವಾಗಿ ತುಂಬ ದಿನ ಆಗಿದೆ, ಆಲ್ರೆಡಿ 10 ಡೇಸ್ ಮುಗ್ದೋಗಿದೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಬಂದು 10th ಮೇ, ಸರಿನಾ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೆಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಬಂದು 10th ಮೇ. ಹಾಗೆಯೇ ಅಪ್ಲಿಕೇಶನ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ನೀವು ಯೂಸ್ ಮಾಡಿ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡ್ಬೋದು. ಹಾಗೆಯೇ ಫೀಸ್ ಪೇ ಮಾಡೋಕ್ಕೆ, ಫೀಸ್ ನೀವು ಏನಂತಂದ್ರೆ ಈಗ ಅಪ್ಲೈ ಮಾಡೋಕ್ಕಾದ್ರೆ ಫೀಸ್ ಪೇ ಮಾಡೋದು, ಅಕಸ್ಮಾತ್ ನಿಮ್ಮ ಹತ್ರ ಕ್ಯಾಶ್ ಎಲ್ಲ ಹಾಗೆ ಹೀಗೆ ಅಂತಂದರೆ ನಿಮಗೆ ಫೀಸ್ ಪೇ ಮಾಡಲಿಕ್ಕೆ 12th ಮೇ ಲಾಸ್ಟ್ ಡೇಟ್, ಸರಿನಾ. 12th ಮೇ ಲಾಸ್ಟ್ ಡೇಟು ಫೀಸ್ನ ಪೇ ಮಾಡಲಿಕ್ಕೆ. ಹಾಗೆಯೇ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ದು ಏನಾದ್ರು ಮಿಸ್ಟೇಕ್ ಆಗಿತ್ತು, ಇಲ್ಲ ನೇಮ್ ಏನಾದ್ರು ಚೇಂಜಸ್ ಇತ್ತು ಹಾಗೆ ಹೇಗೆ ಅಂತಂದ್ರೆ ನೀವು ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ಬಿಫೋರ್ 15th ಮೇ, 13ನೇ ತಾರೀಕಿಂದ 15th ಒಳಗಡೆ, 13ರಿಂದ 15th ಒಳಗಡೆ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. ಹಾಗೆಯೇ ಡೇಟ್ ಆಫ್ ಎಕ್ಸಾಮಿನೇಷನ್, ಎಕ್ಸಾಮ್ ಡೇಟ್ ಯಾವಾಗಿರುತ್ತಪ್ಪ ಅಂತಂದರೆ 16th ಜೂನು ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ. ಹಾಗೆಯೇ ಎಕ್ಸಾಮು ಆನ್ಲೈನ್ ಆಫ್ಲೈನ್ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆಯೇ ಫೀಸ್ ಎಷ್ಟಿದೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಜನರಲ್ ಕ್ಯಾಂಡಿಡೇಟ್ಸು ಮತ್ತು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಎಲ್ಲ ಯಾರೆಲ್ಲ ಇದ್ದೀರಾ, ನಿಮಗೆ ಫೀಸ್ ಬಂದು 1150 ರೂಪಾಯಿ, 1150 ರೂಪಾಯಿ. ಹಾಗೆಯೇ EWS OBC ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ, ನಿಮಗೆ ಫೀಸ್ ಬಂದು 600. ಹಾಗೆಯೇ SC ST PWD ಮತ್ತು ಥರ್ಡ್ ಜೆಂಡರ್ ಯಾರೆಲ್ಲ ಇದ್ದೀರಾ, ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 325 ರೂಪಾಯಿ, 325 ರೂಪಾಯಿ. ಇದು ಇಲ್ಲೂ ಒಂದು ಪ್ರೊಸೀಜರು. ನೆಕ್ಸ್ಟ್ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಿದ್ರಿ, ಮತ್ತು ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲೂ ಕೂಡ ತುಂಬ ಜನ ಕೇಳಿದ್ರಿ, ಬ್ರೋ ನೆಕ್ಸ್ಟ್ ಏನಪ್ಪ ಈ ಟೈಮು ಆಫ್ಲೈನ್ ಎಕ್ಸಾಮ್ ಅಂತಿದ್ದಾರೆ, ಅದೆಲ್ಲ ನಿಜನಾ ಅಂತ. ಹೌದು, ಈ ಟೈಮು OMR ಬೇಸ್ಡ್ ಎಕ್ಸಾಮಿನೇಷನ್ ಇದೆ, ಸರಿನಾ. OMR ನೀವೇನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ನ ಬರೀತೀರಾ, ಟಿಕ್ ಮಾಡ್ತೀರಾ, ಏನಂತಂದರೆ ಆಪ್ಷನ್ಗೆ ಹೋಗಿ ಬ್ಲರ್ ಮಾಡ್ತಿರಲ್ಲ, ಏನಂತಾರೆ ಅದು ಫಿಲ್ ಮಾಡ್ತಿರಲ್ಲ ಬ್ಲಾಂಕಲ್ಲಿ. ಸೊ ಆ ಟೈಪಲ್ಲಿ ಈ ಟೈಮು ಎಕ್ಸಾಮ್ ಇರುತ್ತೆ. ಸೊ ಟೋಟಲಿ ಚೇಂಜಸ್ ಆಗಿದೆ, ಟೋಟಲಿ ತುಂಬ ಚೇಂಜ್ ಆಗಿದೆ. ಹಾಗೆಯೇ ರಿಸಲ್ಟು ಕೂಡ 3 ಟೈಪ್ಸಲ್ಲಿ ಅನೌನ್ಸ್ ಮಾಡ್ತಾರೆ. ಏನಪ್ಪ ಅಂತಂದರೆ JRF ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು PhD, JRF ಅಸಿಸ್ಟೆಂಟ್ ಪ್ರೊಫೆಸರು PhD, ನೆಕ್ಸ್ಟು JRF PhD, ನೆಕ್ಸ್ಟು PhD, ಸರಿನಾ. ಆ್ಯಕ್ಚುಲಿ ಇವಾಗ ಒಂದು ರೂಲ್ಸ್ ಬಂತು ರೀಸೆಂಟಾಗಿ, ನಿಮಗೆ ಅದ್ರ ಬಗ್ಗೆ ಅದೇ ರೀತಿ ಗೊತ್ತಿಲ್ಲ. PhD ಕಂಪಲ್ ಮಾಡಬೇಕು ಅಂತಾರೆ, ನೀವು ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಲೇಬೇಕು, ನೆಟ್ನ ಕ್ಲಿಯರ್ ಮಾಡಿರಲೇಬೇಕು ಅಂತ ಒಂದು ಈಗ ರೀಸೆಂಟಾಗಿ ಒಂದು ಸರ್ಕ್ಯುಲರ್ ಮತ್ತು ಒಂದು ರೂಲ್ಸು ಕೂಡ ಬಂತು. ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ. ಸೊ ಅಕಸ್ಮಾತ್ ಯಾರೋ ನಿಮ್ಗೆ ಏನಾದ್ರು PhD ಮಾಡಬೇಕು ಅಂತ ಆಸೆ ಇತ್ತು ಅಂದರೆ ನೀವು ಕಂಪಲ್ಸರಿ ನೆಟ್ನ ಕ್ಲಿಯರ್ ಮಾಡಲೇಬೇಕು. ಹಾಗೆಯೇ ಇವಾಗ ಕೇಳ್ಬೋದು, ಬ್ರೋ ಏನು ಡಿಫ್ರೆನ್ಸು 3 ಟೈಪ್ಸಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ರಿಸಲ್ಟ್ ಅಂತ ಕೇಳ್ಬೋದು. ಏನಪ್ಪ ಅಂತಂದರೆ JRF ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು PhD ಇದಕ್ಕೆ ಒಂದು ಕಟ್ ಆಫ್ ನಿಲ್ಲಿಸ್ತಾನೆ. ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು PhD ಇದಕ್ಕೆ ಒಂದು ಸಪ್ರೇಟ್ ಕಟ್ ಆಫ್ ಇರುತ್ತೆ. ಹಾಗೆಯೇ PhD ಇದಕ್ಕೆ ಸಪ್ರೇಟ್ ಕಟ್ ಆಫ್ ಇರುತ್ತೆ. ಮತ್ತು ಯಾರೆಲ್ಲ JRF PhD ಮತ್ತು PhDಗೆ ಸೆಲೆಕ್ಟ್ ಆಗಿರ್ತೀರಾ, ನೀವೇನಾದರೂ JRF ಅಲ್ಲ, ಅಸಿಸ್ಟೆಂಟ್ ಪ್ರೊಫೆಸರು PhD ಮತ್ತು PhD ಲಾಸ್ಟ್ 2 ಆಪ್ಷನ್ ಇದೆಯಲ್ಲ, ಅಲ್ಲಿ ಯಾರು ನೀವು PhDಗೆ ಅಕಸ್ಮಾತ್ ನೀವೇನಾದ್ರು ಜಾಯಿನ್ ಆಗಬೇಕು ಅಂತಂದರೆ ಬಿಫೋರ್ 1 ಇಯರ್ ಒಳಗಡೆ ನೀವು ಜಾಯಿನ್ ಆಗ್ಬೋದು. ಬಿಫೋರ್ 1 ಇಯರ್ ಒಳಗಡೆ ನೀವು ಜಾಯಿನ್ ಆಗಬೇಕು. ಇಲ್ಲ ಅಂತಂದರೆ ನಿಮ್ಮ ಅದು ವ್ಯಾಲಿಡ್ ಇರಲ್ಲ,
ಮೀನ್ ಏನಂತಂದ್ರೆ ಸರ್ಟಿಫಿಕೇಟ್ ವ್ಯಾಲಿಡ್ ಇರುತ್ತೆ, ಬಟ್ ನೀವು PhD ಗೆ ಜಾಯ್ನ್ ಆಗ್ಲಿಕ್ಕೆ ಆಗಲ್ಲ. ಬಿಫೋರ್ 1 ಇಯರ್ ಒಳಗಡೆ ನೀವು ಜಾಯ್ನ್ ಆಗ್ಬೇಕು ಅಂತ ಅಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಆಕ್ಚುಲಿ ನಾನು ಏನ್ ಹೇಳ್ದೆ ಅದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಕಸ್ಮಾತ್ ಇದ್ರ ಬಗ್ಗೆ ನಿಮ್ಗೆ ಏನೇ ರಿಲೇಟೆಡ್ ಮತ್ತೆ ಕ್ವೈರೀಸ್ ಇತ್ತು ಅಂತಂದ್ರೆ ನೀವು ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಟೈಮು ಆನ್ಲೈನ್ ಬೇಸ್ಡ್ ಎಕ್ಸಾಮಿನೇಷನ್ ಅಲ್ಲ, ಆಫ್ಲೈನ್ OMR ಬೇಸ್ಡ್ ಎಕ್ಸಾಮಿನೇಷನ್. ಸೊ ತುಂಬ ಜನ ಕಾಯ್ತಿದ್ರೆ ಆನ್ಲೈನ್ ಕ್ಯಾನ್ಸಲ್ ಆಗಬೇಕು, OMR ಬೇಕು ಅಂತ. ಸೊ ಬಂದಿದೆ. ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ಯಾರೆಲ್ಲ ನೆಟ್ ಎಕ್ಸಾಮ್ ಬರೀತಾ ಇದ್ದೀರಾ, ಅಪ್ಲಿಕೇಶನ್ ಹಾಕಿದ್ದೀರಾ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ ಲೈಕನ್ನು ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.